ಹಾಯ್ ಎವ್ರಿವನ್, ಇವತ್ತು ನಾನು ಗ್ರೀನ್ ಪೀಸ್ ಬಟಾಣಿದು ದೋಪ್ಲ ಮಾಡ್ತಾಯಿದ್ದೀನಿ. ಗಟ್ಟಿ ಮೊಸರು 1 ಬೌಲು, ಕಡಲೆ ಹಸಿಟ್ಟು, ಉಪ್ಪಿಟ್ಟು ರವೆ. ಇದು ಫ್ರೆಶ್ ಗ್ರೀನ್ ಪೀಸ್ ಇರಲಿಲ್ಲ, ಸೊ ನಾನು ಮೊಳಕೆ ಕಟ್ಟಿಟ್ಕೊಂಡಿದ್ದೆ, ಇದನ್ನು ಹಾಕ್ತಾಯಿದ್ದೀನಿ. ಇದು ಒಗ್ಗರಣೆ ಕರ್ಬೇವಿನ ಸೊಪ್ಪು, ಸಾಸಿವೆ, ಉದ್ದಿನಬೇಳೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಲಿಂಬೆಹಣ್ಣು ಮತ್ತು ಶುಂಠಿ. ಇದು ರುಬ್ಕೊಳ್ಳೋಕ್ಕೆ ರುಬ್ಬಿರೋ ಮಸಾಲೆ. ಬೌಲ್ಗೆ ರವೆ ಹಾಕ್ಕೊತಾ ಇದ್ದೀನಿ, ಕಡಲೆ ಹಸಿಟ್ಟು, ಗಟ್ಟಿ ಮೊಸರು, ರುಬ್ಬಿದ ಮಸಾಲೆ, ಉಪ್ಪು, ಸ್ವಲ್ಪ ಸೋಡಾ ಹಾಕ್ಕೊಳ್ಳೋಣ. ಈ ಸೋಡಾ ಬೇಡ ಅನ್ನೋರು ಈನೋ ಹಾಕ್ಕೊಬೋದು. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಆಗಿದೆ. ಈಗ ಲಿಂಬೆಹಣ್ಣು ಹಾಕ್ಕೊಳ್ಳೋಣ. ಸೀಡ್ ಬಿತ್ತು, ಅದನ್ನು ಎತ್ತಾಕೋಣ. ಈ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಆಯ್ತು ಅನಿಸುತ್ತೆ, ಗಟ್ಟಿ ಆಯ್ತು ಅನಿಸುತ್ತೆ. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಇಡ್ಲಿ ತಟ್ಟೆಗೆ ಹೀಗೆ ಎಣ್ಣೆ ಹಚ್ಚಿಬಿಟ್ಟು ಇಡ್ಲಿ ಥರ ಬೇಯಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಇಡ್ಲಿನ ಲೂಸ್ ಮಾಡ್ಕೋಬೇಕು ಹೀಗೆ ಸೈಡಿಂದ. ಇಡ್ಲಿ ಲೂಸ್ ಆಗಿದೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಡಿಲಿಷಿಯಸ್ ದೋಪ್ಲ ರೆಡಿ. ಕಾಯಿ ಚಟ್ನಿ ಕೊಕೊಂಬರ್ ಜೊತೆ ಟ್ರೈ ಮಾಡಿ, ತುಂಬಾ ಡಿಲಿಷಿಯಸ್ ಆಗಿರುತ್ತೆ. ಹೀಗೆ ಕೊಬ್ಬರಿ ಮಿಠಾಯಿ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅನ್ನಬೇಕು. ಉದ್ದಿನಬೇಳೆ, ಕರಿಬೇವು, ಸ್ವಲ್ಪ ಹಿಂಗೆ ಒಗ್ಗರಣೆನ ಇದ್ರ ಮೇಲೆ ಹಾಕಿ. ಇವಾಗ ಗ್ರೀನ್ ಪೀಸ್ ದೋಪ್ಲ ರೆಡಿ. ನೋಡಿ, ಕಾಯಿ ಚಟ್ನಿ ಇದ್ರ ಜೊತೆಗೆ ತುಪ್ಪನೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ವೆರಿ ಡಿಲಿಷಿಯಸ್. ಟ್ರೈ ಮಾಡಿ.